ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬುಧವಾರ ಮಾರ್ನಿಂಗ್ ಟೈಮು 8 ಗಂಟೆ ಆಗಿದೆ. ಸೊ ಅದಕ್ಕೆ ಬೆಳಗ್ಗೆ ಅನ್ನ ಒಗ್ಗರ್ಸೋಣ, ಸಾಂಬಾರ್ ಐತೆ ಅದಕ್ಕೆ ಅನ್ನ ಒಗ್ಗರ್ಸೋಣ ಅಂತ ಅನ್ನ ಒಗ್ಗರ್ಸ್ಕೊಂತ ಇದ್ದೀನಿ. ರೈಸ್ ಆಲ್ರೆಡಿ ಮಾಡಿ ಇಟ್ಕೊಂಡಿದೀನಿ. ರೈಸ್ ಆಗಿದೆ, ಅದನ್ನೇ ಒಗ್ಗರ್ಸ್ಕೊಂತೀನಿ. ಕಡ್ಲೆ ಬೀಜ ಇದು ನಮ್ಮ ಮನೆಯವ್ರಿಗೆ ಡ್ಯೂಟಿ ಲೇಟ್ ಇರೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂತ ಇದ್ದೀನಿ. ಸಾಸಿವೆ, ಈರುಳ್ಳಿ, ಹಸಿಮೆಣಸಿನಕಾಯಿ ಒಂದೇ ಸಲ ಹಾಕ್ತೀನಿ. ಏನೋ ನೀರು ಏನೋ ಹಾಕಲ್ವಲ್ಲ ಫ್ರೆಂಡ್, ಇಡ್ಲಿ ಮತ್ತೆ ಹಸಿಮೆಣಸಿನಕಾಯಿ ಆಯಿಲ್ ಅಲ್ಲೇ ಆ ತರ ಜಾಸ್ತಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಕಂತೆ. ಅರ್ಜೆಂಟ್ ಆಗಿ ಏನಾದ್ರು ಮಾಡ್ಬೇಕು ಟೈಮ್ ಇಲ್ಲ ಅಂದ್ರೆ ಇದು ಮಾಡ್ಕೊಂಡು ಗದ್ದೆ ಸೊಪ್ಪು ಈ ತರ ಆದ್ರೆ ಫ್ಲೇವರ್ ಜಾಸ್ತಿ ಕೊಡ್ತೀನಿ. ಅರಿಶಿನ ಪುಡಿ, ಈರುಳ್ಳಿ ಎಲ್ಲ ಬೆಂದೈತೆ. ಲಾಸ್ಟ್ ಆಗಿ ಲಾಸ್ಟ್ಗೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಕಲಸಿ ಇದಕ್ಕೆ ಅನ್ನ ಹಾಕಿ ಕಲ್ಸಿದ್ರೆ ಇನ್ಸ್ಟೆಂಟ್ ಚಿತ್ರಾನ್ನ. ಮತ್ತೆ ಬೇಗ ಆಗುತ್ತೆ, 2 ನಿಮಿಷಕ್ಕೆ ಆಗುತ್ತೆ. ಮತ್ತೆ ಸೋಂಬೇರಿ ಕೂಡ ಇದು ಮಾಡ್ಕೋಬಹುದು, ಸೋಂಬೇರಿ ಕೂಡ ತಿಂದ್ರೆ. ಇದಕ್ಕೆ ಮಾಡಿಕೊಂಡಿರೋ ರೈಸ್ ಹಾಕಿ ಕಲಸಿದ್ರೆ ತಿಂಡಿ ಮುಗಿ 1 ಟೈಮ್ಗೆ ಆರಾಮಾಗಿ ಮಾಡ್ಕೊಂಡ್ಬರ್ತೀವಿ. ನನ್ ಮದ್ವೆಗೆ ಏನಾದ್ರು ಮಧ್ಯಾಹ್ನ ಆಫೀಸ್ ಅಂತ ಏನಾದ್ರು ಇದ್ದಾಗ ನಾನು ಈ ತರ ಏನಾದ್ರು ಸಣ್ಣ
ಒನ್ ಟೈಮಿಗೆ ಆಗುತ್ತೆ. ಒಂದು ಅರ್ಧ ನಿಂಬೆಹಣ್ಣು ಐತೆ. ಯಾಕಂದ್ರೆ ಈ ಟೈಮಲ್ಲಿ ಏನಾದ್ರು ಉಪ್ಪು ಸ್ವಲ್ಪ ಕಡಿಮೆ ಅನ್ಸಿದ್ರೆ ಹಾಕೊಂಬೋದು. ತಿಂಡಿ ರೆಡಿ ಫ್ರೆಂಡ್ಸ್. ಮತ್ತೆ ಈ ಕಡೆ ತೊಳೆಯ ಪಾತ್ರೆ ಇದಾವೆ. ತಿಂಡಿ ಆಗೈತೆ. ಮತ್ತೆ ಈ ಕಡೆ ನಾಳೆಗೆ ಅಕ್ಕಿ ನೆನಾಕಿದ್ದೀನಿ ದೋಸೆ ಮಾಡೋಕ್ಕೆ ಅಂತ. 2 ಕಪ್ಪು, ನಮ್ಮನೆಗೆ ಇಬ್ಬರೇ ಅಲ್ವಾ ಇರೋದು, 2 ಕಪ್ ದೋಸೆ ಅಕ್ಕಿ. ಮತ್ತು ಇದರಲ್ಲಿ ಆಗದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಅಳತೆವಷ್ಟು ಉದ್ದಿನಬೇಳೆ. ಹೆಸ್ರು ಕಾಳು ದೋಸೆ ಮಾಡೋಣ ಅಂತ ಹೆಸ್ರು ಕಾಳು ನೆನಾಕಿದ್ದೀನಿ. ಇದು ನೈಟಿಂದನೇ ನೆನಾಕಿದ್ದೆ ಫ್ರೆಂಡ್ಸ್, ಯಾಕೆಂದರೆ ಇದು ಅಂಗಡಿ ಮನೆ ಇದು ಹೆಸ್ರು ಕಾಳಲ್ಲ. ನಮ್ಮ ಮನೆಯಲ್ಲಿ ನಮ್ಮೂರಲ್ಲಿ ನಮ್ಮ ಅಮ್ಮರು ಬೆಳೆದಿರೋದು ನಾಟಿ ಕಾಳು. ಇದು ಜಾಸ್ತಿ ನೆನ್ಕೊಬೇಕು. ಅದಕ್ಕೆ ಇವಾಗೂ ಸಂಜೆವರೆಗೂ ನೆನೆಸಿ ಇದರಲ್ಲಿ ಇದಷ್ಟು ಹಾಕೋಣಲ್ಲ, ಎಷ್ಟು ಬೇಕೋ ಅಷ್ಟು ಹಾಕೊಂಡು ರುಬ್ಕೊಳ್ಳೋದು ಹೆಸ್ರು ಕಾಳು ದೋಸೆ ಮಾಡೋಕ್ಕೆ. ನಾನು ಈ ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 2 ಕಪ್ ಅಕ್ಕಿ, ಇದರಲ್ಲಿ ಒಂದು ಅರ್ಧ ಕಪ್ಪು ಉದ್ದಿನಬೇಳೆ, ಇದರಲ್ಲೇ ಮತ್ತೆ 1 ಕಪ್ ಹೆಸ್ರು ಕಾಳು ತಕ್ಕಂತೀನಿ ರುಬ್ಕೊಬೇಕಾದ್ರೆ ಸಂಜೆ. ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೆಸ್ರು ಕಾಳು, ದೋಸೆ ಅಕ್ಕಿ, ಉದ್ದಿನಬೇಳೆ. ಇದು ನಾಳೆಗೆ. ಹಾಯ್ ಫ್ರೆಂಡ್ಸ್, ಇದು ಬೆಳಗ್ಗೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ಮಧ್ಯಾಹ್ನ ಆಗೈತೆ, ಟೈಮ್ ಬಂದು 12:15. ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿತ್ತು ಅಂತ ರಿಲಯನ್ಸ್ ಫ್ರೆಶ್ ಹೋಗಿ ತಗೊಂಬಂದಿದ್ದೆ. ₹10 ಕರ್ಬೇವಿನ ಸೊಪ್ಪು ಅವರೇ ಸೋಸ್ಬಿಟ್ಟು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಏನಿದು ಕರ್ಬೇವಿನ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು, ಸಾರಿ, ಹೀರೆಕಾಯಿ. ಒಂದು ಹೀರೆಕಾಯಿ ಆಲ್ರೆಡಿ ಹಳೇದಿತ್ತು, ಅದ್ರ ಜೊತೆಗೆ ಇನ್ನೂ ಒಂದು ಬೇಕಾಗಿತ್ತು, ತಗೊಂಬಂದೆ. ಇವಾಗ ಇವನ್ನೆಲ್ಲ ಇದನ್ನ ಫ್ರಿಜ್ಗೆ ಇಡಲ್ಲ ನಾನು, ಹಂಗೆ ಸೈಡ್ಗೆ ಇಡ್ತೀನಿ. ಆಲೂಗೆಡ್ಡೆ ಬಾಕ್ಸಿಗೆಲ್ಲ ತುಂಬ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಇತ್ತು ಅಂತ ಹೋಗಿ ತರಕಾರಿ ತಗೊಂಡ್ಬಂದೆ. ಇದು ಬರೀ ₹16 ಕರ್ಬೇವಿನ ಸೊಪ್ಪು ಕೊಡ್ಬೋದು ಫ್ರೆಂಡ್ಸ್. ಈಚೆಗಳೇ ಜಾಸ್ತಿ ರೇಟ್ ಹೇಳ್ತಾರೆ. ಒಂದು ಕಟ್ ಫುಲ್ ತಗೋಬೇಕು. ಚೆನ್ನಾಗಿದೆ ಫ್ರೆಶ್ ಆಗಿ ಕರ್ಬೇವಿನ ಸೊಪ್ಪು. ಇದು ಹಳೇದು, ಮೇಲೇನೆ ಇಡ್ತೀನಿ ಹಳೇದು. ಟೊಮೊಟೊ 1 kg, ಇದು ಒಂದು ಹಸಿಮೆಣಸಿಕಾಯಿ,
ಹೀರೆಕಾಯಿ ಒಂದು, ಇದೇನು ಇದು ಬೋಂಡದ ಮೆಣಸಿನಕಾಯಿ, ಕಡಲೆ ಹಿಟ್ಟು ಐತೆ ಮನೆಯಲ್ಲಿ, ಅದಕ್ಕೆ ಬೋಂಡದ ಮೆಣಸಿನಕಾಯಿ ಮಾಡೋಕ್ಕೆ. ಜೋಳ ಸ್ವೀಟ್ ಕಾರ್ನ್ ಫ್ರೆಂಡ್ಸ್, ಇದು ನನ್ನ ಮಗಳಿಗೆ ತುಂಬ ಇಷ್ಟ, ಯಾವಾಗಲೂ ಕೇಳ್ತಾ ಇದ್ದೀನಿ ಅಂತ ತಗೊಂಡು. ಧನಿಯಾ ಪುಡಿ ಖಾಲಿ ಆಗಿತ್ತು ಮನೆಯಲ್ಲಿ, ಸೊ ಮಾಡ್ಕೊಳೋ ತಕ್ಕ ಇಡ್ಲಿ ಅಂತ ಒಂದು ಪ್ಯಾಕೆಟ್ ತಂದೆ ಚಿಕ್ಕದು. ಕ್ಯಾರೆಟ್, ಸೀಮೆ ಬದನೆಕಾಯಿ, ಗೆಡ್ಡೆಕೋಸು, ಇಷ್ಟು ತರಕಾರಿ ತಗೊಂಡೆ ಫ್ರೆಂಡ್ಸ್ ಇವತ್ತು. ತರಕಾರಿ ಶಾಪಿಂಗ್ ಮತ್ತು ಆಲೂಗೆಡ್ಡೆ ಇವೆಲ್ಲ ಇವಾಗ ನೀಟಾಗಿ ಜೋಡಿಸಿ ಫ್ರಿಜ್ಗೆ ಎತ್ತಿಕ್ಕೊಂತೀನಿ. ಹಾಯ್ ಫ್ರೆಂಡ್ಸ್, ಇದು ಬೆಳಗ್ಗೆ ಇದೆ ಕಂಟಿನ್ಯೂ ವ್ಲಾಗು. ಇವಾಗ ಸಂಜೆ 6 ಗಂಟೆ ಆಗೈತೆ. ಸೊ ನೈಟ್ ಡಿನ್ನರ್ಗೆ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟು ಕಲಿಸ್ತೀನಿ. ನೆನ್ನೆದು ಸ್ವಲ್ಪ ಇತ್ತು ಚಪಾತಿ ಹಿಟ್ಟು, ಅದು ಸ್ವಲ್ಪ ಸಾಧ್ಯ ಬರುತ್ತೆ ಅಂತ ಇನ್ನೊಂದು ಸ್ವಲ್ಪ ಹಿಟ್ಟ ಜಲ್ದಿ ಮಾಡ್ಕೊಂಡಿದೀನಿ. ಚಪಾತಿ ಹಿಟ್ಟು ಮತ್ತೆ ಎಣ್ಗಾಯಿ ಪಲ್ಯ ಮಾಡೋಣ ಅಂತ. ಅಡ್ಗೆ ನಾವಿರೋದು ಇಬ್ರೇ, ಅದಕ್ಕೆ ಸ್ವಲ್ಪನೇ ಹಿಟ್ಟು ಕಲ್ಸ್ಕೊಂತ ಇದೀನಿ. ಆಲ್ರೆಡಿ ಒಂದ್ ಸ್ವಲ್ಪ ಹಳೆ ಹಿಟ್ಟು ಐತೆ, ಅದಕ್ಕೆ ಸ್ವಲ್ಪ ಹಿಟ್ಟ ಕಲ್ಸ್ಕೊಂತ ಇದೀನಿ. ಚೆನ್ನಾಗಿ ನಾದ್ಕೊಂಡು ಇದು ಚಪಾತಿ ಹಿಟ್ಟ ಒಂದು 10 ನಿಮಿಷ ಎತ್ತಿಕ್ತೀನಿ. ಆಮೇಲೆ ರುಬ್ಕಂತಿ ಪಲ್ಯ ಎಲ್ಲ ಮಾಡಿದ್ಮೇಲೆ. ಮತ್ತೆ ಬೆಳಗ್ಗೆ ದೋಸೆಗೆ ಅಂತ ಎಲ್ಲ ನೆನಾಕಿದ್ನಲ್ಲ ಫ್ರೆಂಡ್ಸ್, ಅದೆಲ್ಲ ಚೆನ್ನಾಗಿ ನೆನ್ಕೊಂಡೈತೆ. ಅದನ್ನು ಮಿಕ್ಸಿ ಮಾಡಿ ಎತ್ತಿಡ್ಬೇಕು. ಆಮೇಲೆ ಈಗ ಎತ್ತಿರ್ತೀನಿ. ಇದೆಲ್ಲ ಆದಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಂತೀನಿ. ಚೆನ್ನಾಗಿ ನಾದಿ ಇದು ಮಾಡಿದ್ರೆ ಸ್ಮೂತಾಗಿ ಬರ್ತವೆ ಚಪಾತಿ. ಎಷ್ಟೊತ್ತಾದ್ರೂ ಗಟ್ಟಿ ಆಗೋದೇ ಇಲ್ಲ. ಎಷ್ಟು ನಾದ್ತೀವೋ ಈ ಥರ ಅಷ್ಟು ಸ್ಮೂತ್ ಆಗ್ತವೆ ಚಪಾತಿ. ಈ ಥರ ನಾದಿ 1 ಅವರ್ ಎತ್ತಿಡ್ಬೇಕು. ಇದು ನಾದಿದ್ದೀನಿ. ಚಪಾತಿ ಸೈಡಿಗೆ ಕಲಸಿಟ್ಟಿದ್ದೀನಿ. ಇವಾಗ ಎಣ್ಗಾಯಿ ಮಾಡೋಕ್ಕೆ 3 ಬದನೆಕಾಯಿ, ಇಬ್ಬರೇ ಇರೋದು 3 ಬದನೆಕಾಯಿ ತಗೊಂಡಿದ್ದೀನಿ. 3 ಈರುಳ್ಳಿ, ಇದು ಖಾರ ರುಬ್ಕೊಳ್ಳೋಕ್ಕೆ. ನೀರಿಗೆ ಹಾಕೊಂತೀನಿ, ಕಣ್ಣು ಉರಿತಾವೆ ನೀರು. ನಮ್ಮ ಮನೇಲಿ ನಾನು ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಸೊ 3 ತಗೊಂಡಿದ್ದೀನಿ. ಇಷ್ಟೇ ತಗೊಂಡಿದ್ದೀನಿ, ಜಾಸ್ತಿ ಏನು ತಗೊಂಡಿಲ್ಲ. ನಿಮ್ಮ ಮನೇಲಿ ಏನಾದರೂ ಜನಗಳು ಜಾಸ್ತಿ ಇದ್ದರೆ ಇನ್ನು 2 ಎಕ್ಸ್ಟ್ರಾ ತಗೊಬೋದು. ಇದೆಲ್ಲ ಹುರ್ಕೊಬೇಕು. ಹುರ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕೊಳ್ಳೋದು. 2 ಭಾಗ ಮಾಡ್ಕೊತೀನಿ ಹಸಿಮೆಣ್ಸಿಕಾಯಿ ಅಷ್ಟೇ, ಆರಬಾರ್ದು ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ರೆಡಿ ಇದೆ, ಅದಕ್ಕೆ ನಾನು ಬೆಳ್ಳುಳ್ಳಿ ಶುಂಠಿ ಸಪ್ರೇಟಾಗಿ ತಗೊಳ್ತಾ ಇಲ್ಲ. ಬೆಳ್ಳುಳ್ಳಿ ರೇಟ್ ಬೇರೆ ಜಾಸ್ತಿ ಆಗೈತೆ ಫ್ರೆಂಡ್ಸ್. ಒಂದು ಟೊಮೊಟೊ ತಗೊಂಡಿದ್ದೀನಿ, ಹುಳಿ ಟೊಮೊಟೊ. ಮೂರು ಚಿಕ್ಕ ಸೈಜ್ ಈರುಳ್ಳಿ. ಖಾರದ ಪುಡಿನೂ ಹಾಕೊಂತೀನಿ. ಖಾರ ಜಾಸ್ತಿ ಬೇಕು ಅಂದ್ರೆ ಖಾರದ ಪುಡಿನೂ ಹಾಕೋಬಹುದು ರುಬ್ಬುವಾಗ. ಹಸಿ ಮೆಣಸಿನಕಾಯಿ ಹಾಕೊಂಡು ಹುರಿದ್ರೆ ಅದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿ ಬರುತ್ತೆ. ಬದನೆಕಾಯಿನ ಕಟ್ ಮಾಡ್ಬಿಟ್ಟು ಒಂದೇ ಸಲ ನೀರಿಗೆ ಹಾಕೋಣ. ನಾನು ಇದನ್ನ 4 ಪೀಸ್ ಮಾಡ್ತೀನಿ ಫ್ರೆಂಡ್ಸ್. ಈ ತರ ಕಟ್ ಮಾಡ್ತೀನಿ. ಉಂಡುಂಡೆನೆ ಹಾಕಲ್ಲ, ಮನೆಯವ್ರಿಗೆ ಇಷ್ಟ ಆಗಲ್ಲ ಆ ತರ ಹಾಕೋದು. ಹುಳ ಏನಾದ್ರು ಐತಾ ಅಂತ ನೋಡಿ ಹಾಕೋದು.
ಇದು ನೀರೊಳಗೆ ಹಾಕಿಲ್ಲ ಅಂದ್ರೆ ಕರ್ರುಗ್ ಹಾಕ್ಬಿಡುತ್ತೆ. ಕಟ್ ಮಾಡಿದ ತಕ್ಷಣ ನೀರಲ್ಲೇ ಹಾಕ್ಬೇಕು. ನೋಡಿ ಫ್ರೆಂಡ್ಸ್, ಹೂಡಾಗೈತೆ ಇದು. ಈಗ ಉಂಡೆ ಹಾಕಿದ್ರೆ ಅಷ್ಟೇ ಕತೆ. ಹುಳನೂ ತಿನ್ಬೇಕಾಗಿತ್ತು. ನೋಡಿ ಹುಳ ಮೇಲ್ ಮಾತ್ರ ಬದನೆಕಾಯಿ ನೋಡಕ್ ಚೆನ್ನಾಗಿರ್ತವೆ ಫ್ರೆಂಡ್ಸ್. ಒಳಗ್ ಕಟ್ ಮಾಡಿದಾಗ್ಲೇ ಗೊತ್ತಾಗುತ್ತೆ ಹುಳ ನಿಜ ರೂಪ ಏನು ಅಂತ. ನೋಡಿ ಚೆನ್ನಾಗಿದೆ ಇದು. ಯಾಕೆ ಈ ತರ ಬ್ಲಾಕ್ ಆಗೈತೆ ಅನ್ನಿಸ್ತಾ ಇದೆ ಅಂದ್ರೆ ಫ್ರಿಜ್ ಇಕ್ಕಿದೆ ಎಲ್ಲ ಅದಕ್ಕೆ ಹಂಗಾಗೈತೆ. ಇದ್ರಲ್ಲೇ ಹುಳ ಇಲ್ಲ. ಬೀಳ್ತಿ ಅಲ್ಲಿ ಕಾಕ್ರೋಚ್ ಬಾ. ಹಸಿಮೆಣಸಿಕಾಯಿ, ಟೊಮೊಟೊ, ಈರುಳ್ಳಿ, ಸ್ವಲ್ಪ ಕಾಯಿ ಹರ್ಕೊಂಡಿದೀನಿ. ಇವಾಗ ಇದನ್ನೆಲ್ಲ ಹುರ್ಕೊಬೇಕು. ಇದು ಸ್ವಲ್ಪ ಚಕ್ಕೆ, ಒಂದೆರಡು ಲವಂಗ. ಎರಡೇ ಲವಂಗ, ಒಂದ್ ಸ್ವಲ್ಪ ಚಕ್ಕೆ. ಒಂದ್ 2-3 ಸ್ಪೂನ್ ಹಸಿ ಮಸಾಲೆನು ರುಬ್ಕೊಬಹುದು ಫ್ರೆಂಡ್ಸ್, ಇದೇ ತರನೇ. ಆದ್ರೆ ಇದು ಈ ತರ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರುತ್ತೆ. ಈ ತರ ಮಾಡ್ತಾರೆ. ಎಲ್ಲಾನು ಒಂದೇ ಸಲ ಹಾಕ್ಬೇಕು. ಸ್ವಲ್ಪ ಕೊತ್ತಂಬರಿ, ಪುದೀನ ತಗೊಂಡಿದ್ದೀನಿ. ಚಕ್ಕೆ, ಲವಂಗನೂ ಹಾಕ್ಕೊಂತೀನಿ. ಇವೇನು ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ. ಒಂದು ಅರ್ಧದಷ್ಟು ಹಸಿ ವಾಸನೆ ಹೋಗೋಷ್ಟು ಫ್ರೈ ಆದರೆ ಸಾಕು. ಇಷ್ಟಾದರೆ ಸಾಕು ಆಗುತ್ತೆ ಫ್ರೆಂಡ್ಸ್. ಈಗ ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗಿದೆ. ಇಲ್ಲಿ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತಣ್ಣಗಾಗಬೇಕು. ಮತ್ತು ಬೆಳಗ್ಗೆ ಎಲ್ಲ ನೆನೆಸಿದ್ನಲ್ಲ ಫ್ರೆಂಡ್ಸ್, 1 ಕಪ್ ಹೆಸ್ರು ಕಾಳು ತಗೊಂಡಿದ್ದೀನಿ. ಇದಕ್ಕೆ ಉದ್ದಿನಬೇಳೆನೂ ಮಿಕ್ಸ್ ಮಾಡಿದೆ ಸಂಜೆ. ತಣ್ಣಗಾಗೈತೆ ಇದು. ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ಉರ್ಗಡ್ಲೆ ಹಾಕೊಂತೀನಿ ನಾನು. ಮತ್ತೆ ಧನಿಯಾ ಪೌಡ್ರು 1 ಸ್ಪೂನು, ಒಂಚೂರು. ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಪುಡಿ ಹಾಕೋಬಹುದು. ನಾನು ಖಾರದ ಪುಡಿ ಹಾಕಂತ ಇದ್ದೀನಿ. 1 ಸ್ಪೂನ್ ಅಷ್ಟು ಹಾಕಂತ ಇದ್ದೀನಿ. ಇದನ್ನ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಬೆಳ್ಳುಳ್ಳಿ ಶುಂಠಿ ಸಪ್ರೇಟ್ ಇದಿರಲಿ, ಬಿಡಿಸ್ಬಿಟ್ಟು ಹುರ್ಕೊಂಡಿರ್ಲಿಲ್ವಲ್ಲ, ಅದಕ್ಕೆ ಪೇಸ್ಟ್ ಇತ್ತಲ್ಲ, 1 ಸ್ಪೂನ್ ಪೇಸ್ಟ್ ಹಾಕಂತ ಇದ್ದೀನಿ.
ನೀರು. ಫೈನ್ ಪೇಸ್ಟ್ ಆಗೈತೆ. ಈಗ ಫಸ್ಟು ಬದನೆಕಾಯಿ ಫ್ರೈ ಮಾಡ್ಕೊಳ್ಳೋಣ. ಇದು ಹಿಂಗೆ ಉಂಡೆ ಉಂಡೆ ಕೂಡ ಹಾಕೊಂಡ್ಬರುತ್ತೆ ನಿಮ್ಗೆ. ಬರೀ ಮೇಲ್ ಮಾತ್ರ ಹಿಂಗೆ ಕಟ್ ಮಾಡ್ಬಿಟ್ಟು ನಾನು ಹಿಂಗೆ ಹಾಕಲ್ಲ ಕುಂದ್ರಲ್ಲ ಅಂತ ನಾನು ಈ ತರ ಮಾಡೋದು. ಆಯಿಲ್ ಮೇಲೆ ಚೆನ್ನಾಗಿ ಬೆಂದೈತೆ. ಇವಾಗ ಇದನ್ನ ಒಂದು ಪ್ಲೇಟಿಗೆ ಎತ್ಕೊಂಡು ಇದೇ ಎಣ್ಣೆಗೆ ಮಸಾಲೆ ಇದು ಅಕ್ಕಿ ರೊಟ್ಟಿ ಮಾಡ್ತಾರೆ ಫ್ರೆಂಡ್ಸ್. ಅಕ್ಕಿ ರೊಟ್ಟಿನೂ ಸೂಪರ್ ಆಗಿರುತ್ತೆ. ಎಣ್ಣೆಗೆ ಸ್ವಲ್ಪ ಸಾಸಿವೆ ಮಸಾಲ ಹಾಕಿ ಒಗ್ಗರಣೆ ಹಾಕೊಂಡು ಸ್ವಲ್ಪ ಜೀರಿಗೆ, ಮಸಾಲೆ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಲಿ. ಕರ್ಬೇವಿನ ಸೊಪ್ಪು ನಾನು ಯಾವಾಗ್ಲೂ ಇದೇ ತರ ಫ್ರೆಂಡ್ಸ್ ಒಗ್ಗರಣೆಗೆ ಹಾಕೋಣ. ಕರ್ಬೇವಿನ ಸೊಪ್ಪ ಹಿಂದೆ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಸ್ವಲ್ಪ ಫ್ಲೇವರ್ ಜಾಸ್ತಿ ಬರುತ್ತೆ ಅಂತ. ಮಸಾಲ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಇದೊಂದು 5 ನಿಮಿಷ ಕುದ್ಮೇಲೆ ಬದನೆಕಾಯಿ ಹಾಕಿ ಮುಗಿತು. ಇದಿಷ್ಟೇ ಗಟ್ಟಿಗಿರ್ಬೇಕು ಫ್ರೆಂಡ್ಸ್, ಇದಕ್ಕೆ ತೆಳ್ಳು ಮಾಡ್ಕೋಬಾರ್ದು. ಸೊ ಇವಾಗ ಬದನೆಕಾಯಿ ಹಾಕ್ತಿದ್ದೀನಿ. ಎಣ್ಗಾಯಿನ ತುಂಬಾ ತರ ಮಾಡ್ತಾರೆ ಫ್ರೆಂಡ್ಸ್, ಇನ್ನ ಡಿಫ್ರೆಂಟ್ ಆಗಿ ಮಸಾಲೆ ಎಲ್ಲ ಫಿಲ್ ಮಾಡಿ. ನಮ್ಮೂರ್ ಕಡೆ ಇದೇ ತರ ಮಾಡ್ತಾರೆ. ಇದಕ್ಕೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಎಣ್ಣೆ ಬದನೆಕಾಯಿ ಪಲ್ಯ ರೆಡಿ. ನಾನು ಸಪ್ರೇಟ್ ಆಗಿ ಇಟ್ಕೊಳಕ್ ಹೋಗಲ್ಲ ಫ್ರೆಂಡ್ಸ್. ಹೆಸರು ಕಾಳು ಇದ್ರೊಳಗೆ ಹಾಕೊಂತೀನಿ, ಮತ್ತೆ ಅವಲಕ್ಕಿ ಎಲ್ಲಾನು ಒಂದೇ ಸಲ ಹಾಕೊಂಡು ತೆಲುಗುನಾಗೆ ಪೆಸರಟ್ಟು ಅಂತಾರೆ ಫ್ರೆಂಡ್ಸ್, ಕನ್ನಡದಲ್ಲಿ ಹೆಸರುಕಾಳು ದೋಸೆ. ಹೆಸರು ಕಾಳು ಬದಲು ಅಳಸಂಡೆ ಕಾಳು ಮತ್ತೆ ಮನೇಲಿ ಯಾವ್ದ ಕಾಳು ಇರುತ್ತೋ ಅದನ್ನ ಹಾಕೊಂಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನಮಗೆ ದೋಸೆ ಬ್ಯಾಟರ್ ರೆಡಿ ಆಗೈತೆ ಫ್ರೆಂಡ್ಸ್.
ಬೆಳಗ್ಗೆ ತಿಂಡಿಗೆ ಹೇಳಿ. ಹೆಸರು ಕಾಳು ದೋಸೆ ಹಿಟ್ಟು. ಚಪಾತಿ ಅರ್ದಿರೋದು ರೆಡಿ ಆಗೈತೆ, ಪಲ್ಯನೂ ರೆಡಿ ಆಗೈತೆ. ಚಪಾತಿಗೆ ಎಣ್ಗಾಯಿ ಪಲ್ಯ ಸೂಪರ್ ಆಗಿದೆ. ಇದು ಫುಲ್ ಡೇ ವ್ಲಾಗ್ ಫ್ರೆಂಡ್ಸ್, ವೆಡ್ನೆಸ್ಡೇ ಇದು, ಮಾರ್ನಿಂಗ್ ಇಂದ ನೈಟ್ ವರ್ಗುನು. ಸೊ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರುಬ್ಬಿ ಸಾಫ್ಟ್ ಆಗಿ ಬರ್ತಾ ಇದೆ. ಮೂರು ಎಲ್ಲಾ ಕಡೆಗೂ ತಿರುಗಿ ಬೇಯಿಸ್ಕೊಂಡ್ರೆ ಚಪಾತಿ ಎಣ್ಗಾಯಿ ಜೊತೆಗೆ ರೆಡಿ ಫ್ರೆಂಡ್. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.